basic accounting terms or basic terms in accounting. So in that we have some basic accounting terms which are like, so we can call it as ABCD of accounting, right? ಯಾವುದೇ ಸಬ್ಜೆಕ್ಟನ್ನು ಕಲಿಬೇಕಾಗಿತ್ತಂತಂದರೂ ಕೆಲವೊಂದು ಟರ್ಮ್ಸನ್ನು ನಾವು ಕಲಿಬೇಕು ಮುಖ್ಯವಾಗಿ. ಸೊ ಈ ಒಂದು ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಬರುವಂಥ ಟರ್ಮ್ಸ್ಗಳಿಗೆ ಏನಂತ ಕರಿತೀವಿ ಅಂದರೆ ಕೆಲವೊಂದು ಲೈಕ್ ABCD ಅಂತ ಕರಿಬೋದು, ಲೈಕ್ ಆಲ್ಫಾಬೆಟ್ಸ್ ಇನ್ ಅಕೌಂಟ್ಸ್. ಸೊ ಆಲ್ಫಾಬೆಟ್ಸ್ ಇನ್ ಅಕೌಂಟ್ಸ್ ಆರ್ called as basic terms in accounting. So in that first one, entity. Entity is nothing but what? It is a thing has a definite individual existence. It is a thing. Entity is a thing that has a definite individual existence, or it may call as concern, firm or business, etc. Isn't it? So business entity means what? Specifically identifiable business enterprises like super bazaars, like jewelry shops, ICT limited. So these are some examples of entities. Entities are nothing but what? An existence of a particular thing, right? ನಮ್ಮ ಕಣ್ಣಿಗೆ ಕಾಣುವಂಥ ಯಾವುದೇ ಒಂದು ಎಕ್ಸಿಸ್ಟೆನ್ಸ್ ಇರುವಂಥ ಒಂದು ಸಂಸ್ಥೆಗೆ ಏನಂತ ಕರಿತೀವಿ ನಾವು? ಎಂಟಿಟಿ ಅಂತ ಕರಿತೀವಿ. I hope it is clear. So second one is what? Second term, business transactions. Business transactions. So this term already we dealt with this term when it comes to accounting meaning. So business transaction is nothing but what? It means an event, activity or dealing involving the exchange of money or monies worth between the persons. So in simple way we can call it as business transactions are nothing but what? Any activity or any dealings between two parties, and it must be related to monetary aspects. That is called as business transactions. ಯಾವುದೇ ಇಬ್ಬ ವ್ಯಕ್ತಿಗಳ ನಡುವೆ ನಡೆಯುವಂಥ ಒಂದು ವ್ಯವಹಾರ, ಒಂದು ಆಕ್ಟಿವಿಟಿ, ಒಂದು ಸಂದರ್ಭ, ಅದಕ್ಕೇನಂತ ಕರಿತೀವಿ ನಾವು? business transactions. So under business transactions we have two types. Cash transaction and credit transactions. So the name itself tells us cash transaction is nothing but what? Where cash is paid or received immediately, isn't it? Cash transactions, it is a transactions where cash is paid or received ಇಮಿಡಿಯೇಟ್ಲಿ, ಆನ್ ದ ಸ್ಪಾಟಲ್ಲಿ ಕ್ಯಾಶ್ ರಿಸೀವ್ ಮಾಡ್ತಾ ಇದ್ದೀವಿ ಅಥವಾ ಪೇ ಮಾಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಟ್ರಾನ್ಸಾಕ್ಷನ್ಗೆ ಏನಂತ ಕರಿತೀವಿ ನಾವು? ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತಂತಂದರೆ ಏನು? ಕ್ರೆಡಿಟ್ ಟ್ರಾನ್ಸಾಕ್ಷನ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಅ ಟೈಪ್ ಆಫ್ ಟ್ರಾನ್ಸಾಕ್ಷನ್ಸ್ ವಿಚ್ ಕ್ರಿಯೇಟ್ಸ್ ಆನ್ ಆಬ್ಲಿಗೇಷನ್ ಟು ಪೇ ಆರ್ ರಿಸೀವ್ ದಿ ಅಮೌಂಟ್ ಲೇಟರ್. ಆಬ್ಲಿಗೇಷನ್ಸ್ ಅಂದರೆ ಏನು? ಒಂದು ರೆಸ್ಟ್ರಿಕ್ಷನ್ಸ್ ಅಂತ ತಡೆ ಹಿಡಿಯೋದು. ಇಲ್ಲಿ ಅಮೌಂಟನ್ನು ಏನು ಮಾಡೋಂಗಿಲ್ಲ ನಾವು? ಈಸಿಲಿ ಪೇ ಮಾಡೋಂಗಿಲ್ಲ. ಸೊ ಹಿಯರ್ ದ ಪೇಮೆಂಟ್ ವಿಲ್ ಗೆಟ್ delay. That type of transaction is called as credit transactions. ಸಾಲ ಅಂತ ಹೇಳ್ಬೋದು ನಾವು. ಸಾಲವಾಗಿ ಗೂಡ್ಸನ್ನು ಖರೀದಿ ಮಾಡೋದಾಗಿರಲಿ, ಮಾರಾಟ ಮಾಡೋದಾಗಿರಲಿ, ಸೊ ಆ ಒಂದು ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು? ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ವಾಟ್? ಕ್ಯಾಪಿಟಲ್. ರೈಟ್, ಐ ಹೋಪ್ ಯು ಹರ್ಡ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ವಾಟ್? ಇನ್ ಸಿಂಪಲ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಮನಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಏನಂತ ಹೇಳ್ಬೋದು ನಾವು? ಇನ್ವೆಸ್ಟ್ಮೆಂಟ್ ಮನಿ. ಸಿ ದೇರ್ ಆರ್ ಫ್ಯೂ ವರ್ಡ್ಸ್. ಕೆಲವೊಂದು ಟರ್ಮ್ಸ್ ಹೆಂಗಿದಾವೆ ಅಂತಂದರೆ ಸಬ್ಜೆಕ್ಟ್ ಬಂತು ಅಂದರೆ ಡಿಫ್ರೆಂಟ್ ಮೀನಿಂಗ್ ಕೊಡ್ತವೆ. ಸೊ ವೆನ್ ದ ಸೇಮ್ ಕ್ಯಾಪಿಟಲ್ ವೆನ್ ಇಟ್ ಕಮ್ಸ್ ಟು ಹಿಸ್ಟ್ರಿ ದೇರ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಕ್ಯಾಪಿಟಲ್ ಸಿಟಿ ಆಫ್ ದಿ ಕಂಟ್ರಿ. ಲೈಕ್ ಕ್ಯಾಪಿಟಲ್ ಸಿಟಿಗೆ ಕಂಪೇರ್ ಮಾಡ್ತೀವಿ ನಾವು. ಕ್ಯಾಪಿಟಲ್ ಅಂದರೆ ರಾಜಧಾನಿ ಅಂತ ಕರಿತೀವಿ ನಾವು ಅಲ್ಲಿ, ಈ ಹಿಸ್ಟ್ರಿ ಅಂತ ಬಂತು ಅಂದರೆ. ಬಟ್ ವೆನ್ ಇಟ್ ಕಮ್ಸ್ ಟು ಅಕೌಂಟ್ಸ್, ಹಿಯರ್ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ವಾಟ್? ಇನ್ವೆಸ್ಟ್ಮೆಂಟ್ ಮನಿ. ಇನ್ ಶಾರ್ಟ್, ಇನ್ವೆಸ್ಟ್ಮೆಂಟ್ ಮನಿ. So the amount of money or money's worth, it may be goods or services or assets invested by the owner in the business, right? Invested by the owner in the business. It's in short it is called as investment money. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಓನರ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಕುವಂಥ ಒಂದು ಲಂಪ್ ಸಮ್ ಅಮೌಂಟ್, ದೊಡ್ಡ ಪ್ರಮಾಣದ ಅಮೌಂಟಿಗೆ ಏನಂತ ಕರಿತೀವಿ ನಾವು? ಕ್ಯಾಪಿಟಲ್ ಅಂತ ಕರಿತೀವಿ. And the next one is what? Drawings. Drawings is nothing but what? Drawings. You heard this word, right? Drawings. Draw ಮಾಡೋದು ಅಂತ ಹೇಳ್ತೀವಲ್ಲ ನಾವು? Drawings. The same. So cash, goods or any other assets withdrawn by the owner from his business for his personal, private or domestic use or purpose.
right? So here exactly drawings is nothing but what? Withdrawing the money. Who will withdraw the money? If owner withdraws money from the business for his personal use, right? ಓನರ್ ಏನಾದರೂ ಬಿಸ್ನೆಸ್ಸಿಂದ ತನ್ನ ಸ್ವಂತ ಖರ್ಚಿಗಾಗಿ ವ್ಯವಹಾರದಿಂದ ಅಂದರೆ ಸಂಸ್ಥೆಯಿಂದ ಅವನು ದುಡ್ಡನ್ನು ತಗೊಳ್ಳಿ ಅಥವಾ ಅಸೆಟ್ಸನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಥವಾ ಯಾವುದೇ ಒಂದು ಗೂಡ್ಸನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಅದನ್ನು ಏನಂತ ರೆಕಾರ್ಡ್ ಮಾಡ್ತೀವಿ ನಾವು? ಡ್ರಾವಿಂಗ್ಸ್ ಅಂತ ರೆಕಾರ್ಡ್ ಮಾಡ್ತೀವಿ. ಬಿಕಾಸ್ ದರ್ ಈಸ್ ಅ ಕಾನ್ಸೆಪ್ಟ್ ಇನ್ ಅಕೌಂಟಿಂಗ್ ಕಾಲ್ಡ್ ಸೆಪರೇಟ್ ಎಂಟಿಟಿ ಕಾನ್ಸೆಪ್ಟ್ ವಿಚ್ ಎಕ್ಸ್ಪ್ಲೇನ್ಸ್ the term called drawings. And the next one is what? Assets. Assets means the resources or properties. In simple, assets means what? The resources or properties. Assets are economic resources of an enterprise that can be usefully expressed in monetary terms. The properties or the resources which expresses in monetary terms are called as assets. ಸೊ ಅಸೆಟ್ಸನ್ನು ಏನಂತ ಕರಿತೀವಿ ನಾವು ಕನ್ನಡದಲ್ಲಿ? ಆಸ್ತಿಗಳಂತ ಕರಿತೀವಿ ನಾವು. ಅಂದರೆ ಯಾವುದೇ ಸಂಪನ್ಮೂಲಗಳನ್ನು ನಾವು ವ್ಯವಹಾರಕ್ಕಾಗಿ ಬಳಸ್ಕೊಂಡಿರೋದಕ್ಕೆ ಏನಂತ ಕರಿತೀವಿ ನಾವು? ಅಸೆಟ್ಸ್ ಅಂತ ಕರಿತೀವಿ. ಸೊ ಅದನ್ನು ಎರಡು ಥರ ವಿಂಗಡಣೆ ಮಾಡಿದ್ದಾರೆ ಅಸೆಟ್ಸಲ್ಲಿ ಎರಡು, ಒಂದು ಫಿಕ್ಸ್ಡ್ ಇನ್ನೊಂದು ಕರೆಂಟ್. ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ assets. Fixed assets are nothing but what? Those are fixed. It means those who comes for long term period of time. ಅಂದರೆ ಲಾಂಗ್ ಟರ್ಮ್ವರೆಗೂ ನಮ್ಮ ಹತ್ರನೇ ಬಾಳಿಕೆ ಬರ್ತಾ ಇತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಆಗಿರಲಿ, ಬಿಲ್ಡಿಂಗ್ ಆಗಿರಲಿ, ಫರ್ನಿಚರ್ ಆಗಿರಲಿ, ರೈಟ್? ಮತ್ತೆ ಖರೀದಿ ಮಾಡ್ತೀವಿ ನಾವು ವ್ಯವಹಾರದಲ್ಲಿ? ನೋ, ರೈಟ್? ಒಂದು ಸರಿ ನಾವು ಖರೀದಿ ಮಾಡಿದ್ವಿ ಅಂತಂದರೆ ಹಾರ್ಡ್ಲಿ ಇಟ್ ಮೇ ಗೋ ಫಾರ್ ಮೋರ್ ದ್ಯಾನ್ 1 year. ಸೊ ದೇ ಆರ್ ಕಾಲ್ಡ್ ಆಸ್ ಫಿಕ್ಸ್ಡ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಂದರೆ ಏನು? ಶಾರ್ಟ್ ಟರ್ಮ್ ಪೀರಿಯಡ್, ಅಂದರೆ 1 ವರ್ಷದ ಒಳಗಡೆ ಅದೇನಾಗುತ್ತೆ ನಮ್ಮಿಂದ ಹೋಗ್ಬಿಡುತ್ತೆ ಅಥವಾ ಅದರ ವ್ಯಾಲ್ಯೂ ಏನಾಗುತ್ತೆ? ಚೇಂಜ್ ಆಗುತ್ತೆ. ಅದಕ್ಕೇನಂತ ಕರಿತೀವಿ ನಾವು? ಕರೆಂಟ್ ಅಸೆಟ್ಸ್. ನೆಕ್ಸ್ಟ್ ಲಯಾಬಿಲಿಟೀಸ್. ಲಯಾಬಿಲಿಟೀಸ್ ಆರ್ ನಥಿಂಗ್ ಬಟ್ ವಾಟ್? ಬರೀ ಆಸ್ತಿಗಳಷ್ಟೇ ಇರಲ್ಲ ನಮ್ಮ ವ್ಯವಹಾರದಲ್ಲಿ. ಏನಿರ್ತವೆ? ಹೊಣೆಗಾರಿಕೆನೂ ಇರುತ್ತವೆ. ರೆಸ್ಪಾನ್ಸಿಬಿಲಿಟೀಸ್. The alternative word for liabilities is what? Responsibilities. The claims of outsiders against business concern which bind the business concern to others. ಅಂದರೆ ಏನು? ಕ್ಲೇಮ್ಸ್ ಅಂದರೆ ಏನು? ಕ್ಲೇಮ್ಸ್ ಆಫ್ ಔಟ್ಸೈಡರ್ಸ್ ಅಂದರೆ ಏನು? ಔಟ್ಸೈಡರ್ಸು ನಮ್ಮ ವ್ಯವಹಾರಕ್ಕಾಗಿ ಯಾವುದೇ ಒಂದು ಸಾಲ ಕೊಟ್ಟಿರಲಿ ಅಥವಾ ಹಣವನ್ನು ಕೊಟ್ಟಿರಲಿ, ಸೊ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ರಿಟರ್ನ್ ಇಟ್ ಟು ದಿ ಕ್ಯಾಂಡಿಡೇಟ್. ಸೊ ದೇ ಆರ್ ಕಾಲ್ಡ್ ಆ್ಯಸ್ ಲಯಾಬಿಲಿಟೀಸ್. ಲಯಾಬಿಲಿಟೀಸ್ ಅಂದರೆ ಏನಿಲ್ಲಿ? ಹೊಣೆಗಾರಿಕೆಗಳು, ಬಿಸ್ನೆಸ್ ಮೇಲೆ ಇರುವಂಥ ಒಂದು ಸಾಲಗಳಂತ ಹೇಳ್ಬೋದು ಸಿಂಪಲ್ಲಾಗಿ. ಓಕೆ, ಫೈನ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಥ್ಯಾಂಕ್ ಯು.